ಈ ವ್ಯಕ್ತಿಯನ್ನ ಒಮ್ಮೆ ಸರಿಯಾಗಿ ನೋಡಿ. ಕೈನಲ್ಲಿ ಬ್ಯಾಗ್ ಹಿಡಿದುಕೊಂಡು ಆಸ್ಪತ್ರೆಯಲ್ಲಿ ಕೂಲ್ ಅಂಡ್ ಕಾಮ್ ಆಗಿ ಓಡಾಡ್ತಿದ್ದಾರೆ. ಆದ್ರೆ ಬ್ಯಾಗ್ನಲ್ಲಿ ಈ ವ್ಯಕ್ತಿ ಹಣ್ಣು ಅಥವಾ ಔಷಧಿಯನ್ನ ಇಟ್ಕೊಂಡಿಲ್ಲ. ಬದಲಾಗಿ ತನ್ನದೇ ಹೃದಯವನ್ನ ಬ್ಯಾಗ್ನಲ್ಲಿ ಇಟ್ಕೊಂಡು ಓಡಾಡ್ತಿದ್ದಾರೆ. ಹೌದು, ಜೀವ ಕೈಚೆಲ್ಲಿದ ವ್ಯಕ್ತಿಗೆ ಸಿಲಿಕಾನ್ ಸಿಟಿಯಲ್ಲಿ ಮೊದಲ ಬಾರಿಗೆ ಆರ್ಟಿಫಿಷಿಯಲ್ ಹಾರ್ಟ್ ಅಳವಡಿಕೆ ಮಾಡಿ ವೈದ್ಯರು ಮರುಜೀವ ನೀಡಿದ್ದಾರೆ. ಸದ್ಯ ವ್ಯಕ್ತಿಯ ಹೃದಯ ಬ್ಯಾಟರಿ ಮೂಲಕ ರನ್ ಆಗುತ್ತಿದ್ದು, ವೈದ್ಯ ಲೋಕದಲ್ಲಿ ಮತ್ತೊಂದು ಮಹತ್ವದ ಸಾಧನೆ ಮಾಡಿದ ಸಿಲಿಕಾನ್ ಸಿಟಿ ವೈದ್ಯರಿಗೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗ್ತಿದೆ. ಹೃದಯಾಘಾತದಿಂದ ಜೀವ ಕಳೆದುಕೊಳ್ಳುವ ಸ್ಥಿತಿಯಲ್ಲಿದ್ದ ಬಾಗಲಕೋಟೆ ಜಿಲ್ಲೆ ಹುನಗುಂದ ಮೂಲದ ವ್ಯಕ್ತಿಗೆ ಈ ರೀತಿಯ ಕೃತಕ ಹೃದಯ ಅಳವಡಿಸಲಾಗಿದೆ. ಈಗ ನಾವು ಮಾಡಿರೋದು ಈ ಪೇಷಂಟು 68 ವರ್ಷದ ವಯಸ್ಸು. ಆದರೆ ಅವರ ಆ್ಯಕ್ಟಿವಿಟಿ ತುಂಬ ಚೆನ್ನಾಗಿತ್ತು ಮೊದಲು. ಹಾಗಾಗಿ ಅವರು ದೇ ಕೇಮ್ ಫಾರ್ವರ್ಡ್ ಫಾರ್ ದಿಸ್ ಟ್ರೀಟ್ಮೆಂಟ್. ಈಗ 3 ಟೈಪ್ಸ್ ಇರುತ್ತೆ. ಒಂದು ಬ್ರಿಡ್ಜ್ ಫಾರ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೀವಿ ನಾವು. ತಕ್ಷಣಕ್ಕೆ ಹಾರ್ಟ್ ಸಿಗದೇ ಇದ್ದಾಗ ಹಾರ್ಟ್ ಸಿಗೋ ತನಕ ನಾವು ಬ್ರಿಡ್ಜ್ ಅಂತ ಉಪಯೋಗಿಸ್ಕೊಳ್ಬೋದು. ಇದು ಈಗ ಹೊಸದಾಗಿ ಬಂದಿರೋದು ಡಿವೈಸ್ ತುಂಬ ಇಂಪ್ರೂವೈಸ್ಡ್ ಆಗಿರೋದ್ರಿಂದ ನಾವು ಡೆಸ್ಟಿನೇಷನ್ ಥೆರಪಿ ಅಂತಲೇ, ಅಂದರೆ ಆರ್ಟಿಫಿಷಿಯಲ್ ಹಾರ್ಟ್ ಕೃತಕ ಹಾರ್ಟ್ ಥರನೇ ಅಳವಡಿಸ್ಬಿಟ್ಟು ಡೆಸ್ಟಿನೇಷನ್ ಥೆರಪಿ ಅವ್ರು ಎಷ್ಟು ವರ್ಷ ಅವ್ರು ಇರ್ತಾರೋ ಅವ್ರ ನ್ಯಾಚುರಲ್ ಲೈಫ್ ಇರುತ್ತೋ ಅಲ್ಲಿ ತನಕ ಎಕ್ಸ್ಟೆಂಡ್ ಮಾಡ್ಬೋದು. ರಾಜ್ಯದ ಮೊದಲ 3rd ಜನರೇಷನ್ LB ಯಶಸ್ವಿ ಕೃತಕ ಹೃದಯ ಕಸಿ ಚಿಕಿತ್ಸೆ ಇದಾಗಿದ್ದು, ಕೃತಕ ಮಷಿನ್ ಮೂಲಕ ಹೃದಯಕ್ಕೆ ಈ ಮಷಿನ್ ಬ್ಲಡ್ ಪಂಪ್ ಮಾಡುತ್ತೆ. ಹಾಗೆ ಬ್ಯಾಗ್ನಲ್ಲಿರುವ ಬ್ಯಾಟರಿಗಳು, ಎಲೆಕ್ಟ್ರಿಕ್ ಮೋಟಾರ್ ಮತ್ತು ಟ್ಯೂಬ್ಗಳ ಮೂಲಕ ಗಾಳಿಯನ್ನ ಪಂಪ್ ಮಾಡಲಾಗುತ್ತೆ. ಅದು ಕೃತಕ ಹೃದಯ ಕೋಣೆಗಳಿಗೆ ಶಕ್ತಿ ನೀಡುತ್ತದೆ. ಆ ಮೂಲಕ ಹೃದಯ ಇಲ್ಲದೆಯೂ ಕೃತಕ ಹೃದಯದ ಮೂಲಕ ಜೀವನ ಪೂರ್ತಿ ಬದುಕ ಸಾಗಿಸುವ ಶಕ್ತಿ ನೀಡಲಾಗಿದೆ. ಇದೇ ಮೊದಲ ಬಾರಿಗೆ ರಾಜಧಾನಿಯ ಖಾಸಗಿ ಆಸ್ಪತ್ರೆಯ ವೈದ್ಯರು ಕೃತಕ ಹೃದಯ ಅಳವಡಿಕೆ ಮಾಡಿ ವ್ಯಕ್ತಿಗೆ ಮರುಜನ್ಮ ನೀಡಿದ್ದಾರೆ. ಖ್ಯಾತ ಹೃದಯ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಅಶ್ವಿನಿ ಕುಮಾರ್ ಈ ವಿಶೇಷ ಸಾಧನೆಯನ್ನ ಮಾಡಿದ್ದಾರೆ.